ಸ್ನೇಹಿತರೆ, ಒಂದು ಎಡಿಟಿಂಗ್ ಬೇಕಾ, ಗೇಮಿಂಗ್ ಬೇಕಾ, ರೆಂಡರಿಂಗ್ ಬೇಕಾ, ಎಐ ಮಷಿನ್ ಬೇಕಾ, ಈ ಪಿ ಸಿ ನಿಮ್ಗೋಸ್ಕರ ಇದೆ. ನೋಡಿ ಈ ಪಿ ಸಿ ಲುಕ್ಸ್ ಎಷ್ಟು ಸಖತ್ತಾಗಿದೆ. ಸ್ನೇಹಿತರೆ, ನೀವು ನೋಡೋದು ತಾನೇ ಎಷ್ಟು ಸಖತ್ತಾಗಿ ಈ ಪಿ ಸಿ ಬ್ಯೂಟಿ ಇದೆ. ಸೊ ಬೇಸಿಕಲಿ ಈ ಪಿ ಸಿ ಬಂದ್ಬಿಟ್ಟು ನಮ್ಮ ಕಸ್ಟಮರ್ ಹೈ ರೆಂಡರಿಂಗ್, ಗೇಮಿಂಗ್, ಎಐ ಮಷೀನ್ಸ್ ಪ್ಲಸ್ ಗೇಮ್ ಡೆವಲಪ್ಮೆಂಟ್ಗೋಸ್ಕರ ತಗೊಂಡಿದ್ದಾರೆ. ಈಗ ಈ ಪಿ ಸಿದಲ್ಲಿ ಹೈಲೈಟ್ ಏನಿದೆ ಅಂದರೆ, ಇದೇ ನಿಮ್ಮ ಬಜೆಟ್ ಆಲ್ಮೋಸ್ಟ್ 60% ಬಜೆಟ್ ಅಂದರೆ 60% ಬಜೆಟ್ ಇದೇ ಗ್ರಾಫಿಕ್ ಕಾರ್ಡ್ಗೆ ಹೋಗ್ತಾ ಇದೆ. ಯಾಕಂದರೆ ಇದರಲ್ಲಿ ನಾನು ಯೂಸ್ ಮಾಡಿರೋದು 32 GB 32 GB ಗ್ರಾಫಿಕ್ ಕಾರ್ಡ್ ಇದೆ. ಅದನ್ನು DDR7 ಮೆಮೊರಿಯಲ್ಲಿ. ವರ್ಲ್ಡ್ಸ್ ಫಾಸ್ಟೆಸ್ಟ್ ಡೆಸ್ಕ್ಟಾಪ್ ಗ್ರಾಫಿಕ್ ಕಾರ್ಡ್ ಅಂದರೆ ಈ ಗ್ರಾಫಿಕ್ ಕಾರ್ಡ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಇದಕ್ಕೆ ನೆಕ್ಸ್ಟ್ ಕ್ವಾಡ್ರೋ ಸಿರೀಸು, ಟೆಸ್ಲಾ ಸಿರೀಸು ಗ್ರಾಫಿಕ್ ಕಾರ್ಡ್ ತುಂಬ ಇದೆ. ಹಲವಾರು 1 ಲಕ್ಷ, 60 ಲಕ್ಷ, 70 ಲಕ್ಷ, ಕೋಟಿ ರೂಪಾಯಿ ಗ್ರಾಫಿಕ್ ಕಾರ್ಡು ಇರುತ್ತೆ. ಬಟ್ ಡೆಸ್ಕ್ಟಾಪ್ ಸೆಗ್ಮೆಂಟಲ್ಲಿ ಸಿಂಗಲ್ ಮಾಡ್ಯೂಲಲ್ಲಿ ಗ್ರಾಫಿಕ್ ಕಾರ್ಡ್ ಯಾವುದಾದ್ರೂ ಇವತ್ತು ಡೇಟಲ್ಲಿ ಹೇಳಬೇಕಂದ್ರೆ 5090 ಹೇಳ್ಬೋದು. ಅದರಲ್ಲೂ ನಾವು ಬೆಸ್ಟ್ ಇನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋದು ಗ್ರಾಫಿಕ್ ಕಾರ್ಡ್ ನಾವು ತೊಗೊಂಡಿದ್ದೀವಿ. ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ 4 ವರ್ಷ ವಾರಂಟಿ ಜೊತೆಗೆ ಬರೋ ಗೀಗಾಬೈಟ್ 5090 ಗೇಮಿಂಗ್ OC ಗ್ರಾಫಿಕ್ ಕಾರ್ಡ್ ಇದೆ. ಸೊ ಈ ಗ್ರಾಫಿಕ್ ಕಾರ್ಡು ಬೇಸಿಕ್ಲಿ 3 ಫ್ಯಾನ್ಸ್ ಜೊತೆಗೆ ಬರುತ್ತೆ. ಪ್ಲಸ್ ಇದರಲ್ಲಿ 3 ಫ್ಯಾನಲ್ಲೂ RGB ಇರುತ್ತೆ. RGB ವರ್ಟಿಕಲ್ ಮಾಡೋವಾಗ ಏನು ಬೇಕಾಗಲ್ಲ. ಬಟ್ ಇಂಥದ್ದು ಹೈ ಎಂಡ್ ಪಿ ಸಿಗೂ ಮೇನ್ ಕೂಲಿಂಗ್ ಚೆನ್ನಾಗಿ ಬೇಕಾಗುತ್ತೆ. ಸೊ ಈ ಗ್ರಾಫಿಕ್ ಕಾರ್ಡಲ್ಲಿ ರಿವರ್ಸ್ ಬ್ಲೇಡ್ ಇಂಟೆಕ್ ಫ್ಯಾನ್ ಇದೆ. 2 ಸೈಡಲ್ಲಿ ಒಂಥರ ರೂಟ್ ಆದರೆ ಮಧ್ಯದಿರೋ ಫ್ಯಾನು ಒಂಥರ ರೊಟೇಷನಲ್ಲಿ ಇರುತ್ತೆ. ಸೊ ಹೀಟಿಂಗ್ ಇಶ್ಯೂಸ್ ಅದೆಲ್ಲ ಇದರಲ್ಲಿ ಬರೋದಿಲ್ಲ. ಸೊ 5090 32 GB ಇಷ್ಟು ಹೇಳಿದ್ರೆ ಸಾಕು. ಇದ್ರ ಜೊತೆಗೆ ಈ ಥರ ಗ್ರಾಫಿಕ್ ಕಾರ್ಡನ್ನು ಸಪೋರ್ಟ್ ಆಗೋದು ಒಂದು ಮೌಂಟಿಂಗ್ ಬ್ರ್ಯಾಕೆಟ್ನು ಜೊತೆಗೆ ಬರುತ್ತೆ. ಪ್ರಾಸೆಸರ್ ಅಲ್ಟ್ರಾ 9 ಬ್ರೋ. ಅಲ್ಟ್ರಾ 9 ಪ್ರಾಸೆಸರಲ್ಲಿ ಎನ್ಕೋಡಿಂಗ್, ಡಿಕೋಡಿಂಗ್, ಕ್ರಿಯೇಟರ್ಗೋಸ್ಕರ ಸೂಪರ್ ಸಕ್ಸಸ್ಫುಲ್ ಪ್ರಾಸೆಸರ್ ಅಂತ ಹೇಳ್ಬೋದು. ಈ ಪ್ರಾಸೆಸರು ಇಂಟೆಲ್ ಕೋರ್ i9ಗಿಂತ ತುಂಬ ಕಸ್ಟಮರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ನೀವು AI ಟಾಸ್ಕ್ ವರ್ಕ್ ಮಾಡೋವಾಗ. ಯಾಕೆಂದರೆ ಇದರಲ್ಲಿ AI ಎನೇಬಲ್ಡ್ ಗ್ರಾಫಿಕ್ ಕಾರ್ಡ್ ಅಂತ ಹೇಳ್ಬೋದು. ಮುಂಚೆ CPU ಬರ್ತಾಯಿತ್ತು, GPU ಬರ್ತಾಯಿತ್ತು. ಈಗ ಲೇಟೆಸ್ಟ್ ಆಗಿ NPU ಅಂತ ಬಿಟ್ಟಿದ್ರೆ, ನ್ಯೂರಲ್ ಪ್ರಾಸೆಸಿಂಗ್ ಯೂನಿಟ್. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ CPU GPU ಕರೆಕ್ಟಾಗಿ ಕಂಬೈನ್ ಮಾಡಿಬಿಟ್ಟು ಒಂದು ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. AI ಟಾಸ್ಕಿಗೆ ತುಂಬ ಪರ್ಫಾರ್ಮೆನ್ಸ್ ಒಳ್ಳೆದಿದೆ. 24 ಕೋರ್ಸ್ ಇದೆ, 32ವರೆಗೂ 28, 32 ಚೆಕ್ ಮಾಡಬೇಕು ಅಷ್ಟು ಥ್ರೆಡ್ಸ್ ಇದೆ ಇದರಲ್ಲಿ. 6 GHz ವರೆಗೂ ಅಪ್ ಟು ಟರ್ಬೋ ಬೂಸ್ಟ್ ಇದೆ. ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಹೇಳಬೇಕಂದ್ರೆ ಈಗ ಅಲ್ಟ್ರಾ 9 ಬೆಸ್ಟ್ ಇರುತ್ತೆ. ಬಟ್ ಈ ಪ್ರಾಸೆಸರ್ ಬಂದ್ಬಿಟ್ಟು ಇನ್ನೂ ತುಂಬ ಕಸ್ಟಮರ್ ಎಕ್ಸೆಪ್ಟೆನ್ಸಿ ಯಾಕೆ ಬಂದಿಲ್ಲ ಅಂದರೆ ಸ್ವಲ್ಪ ಓವರ್ ಕಿಲ್ಲಲ್ಲಿದೆ. 56-57 ಸಾವಿರ ಇದೆ. ಸ್ವಲ್ಪ ದಿನ ಅಲ್ಲಿ ಇನ್ನು ಪ್ರೈಸ್ ಏನಾದರೂ ಆಫರ್ ಸಿಕ್ಕಿದ್ರೆ ಇದೇ ಪಿ ಸಿ, ನಮ್ಮ ಪಿ ಸಿ ಬಿಲ್ಡಲ್ಲಿ ಇದೇ ಪ್ರಾಸೆಸರ್ನು ಜಾಸ್ತಿ ಚೂಸ್ ಮಾಡ್ತಾರೆ. ಯಾಕಂದರೆ ಈಗಲೂ ಕಸ್ಟಮರು i9ಗೆ ಹೋಗ್ತಾ ಇದೆ. ಯಾಕೆಂದರೆ ಅದು 44 ಸಮಥಿಂಗ್ ಇದೆ, ಇದು 56-17 ಸಾವಿರ ರೂಪಾಯಿ ಪ್ರೈಸ್ ಡಿಫ್ರೆಂಟ್ ಇದೆ. ಬಟ್ ಈ ಪ್ರೈಸ್ ಟು ಪರ್ಫಾರ್ಮೆನ್ಸ್ ಇದರಲ್ಲಿ ನಿಮಗೂ ಕಾಣಿಸುತ್ತೆ. ಯಾಕಂದರೆ ಈ ಮದರ್ಬೋರ್ಡಲ್ಲಿ Wi-Fi 7 ಇಂಟಿಗ್ರೇಟೆಡ್ ಇದೆ, 5 GB LAN ಇದೆ, ಪ್ಲಸ್ 2 Type-C ಪೋರ್ಟ್ ಇದೆ. 27,000 ರೇಂಜಲ್ಲಿ ಒಂದು ಒಳ್ಳೆ ಮದರ್ಬೋರ್ಡ್ ಹೇಳ್ಬೇಕಂದ್ರೆ ಈ ಮದರ್ಬೋರ್ಡ್ನ ನಾವು ಹೇಳ್ಬೋದು. ಇನ್ನೊಂದೇನಿದೆ ಅಂದರೆ ಇದು ಬಂದುಬಿಟ್ಟು ಅಪ್ ಟು 256 GB ವರೆಗೂ ರ್ಯಾಮ್ ಸಪೋರ್ಟಿವ್ ಇರುತ್ತೆ. ಎಲ್ಲ ಪರ್ಫಾರ್ಮೆನ್ಸನ್ನು ಸೂಪರಾಗಿ ಈ ಮದರ್ಬೋರ್ಡು ಹ್ಯಾಂಡಲ್ ಮಾಡುತ್ತೆ. ರ್ಯಾಮ್ ಬಂದುಬಿಟ್ಟು 20,000 ರೇಂಜಲ್ಲಿ 16x2 6000 MHz CL40 ಬರೋ ರ್ಯಾಮ್ ನಾನು ಯೂಸ್ ಮಾಡಿದ್ದೀನಿ. 4 ಸೇರ್ದು ಇದು ರ್ಯಾಮ್ ಇದೆ, 6000 MHz ಅಲ್ಲಿ ಇರುತ್ತೆ. ನೆಕ್ಸ್ಟ್ ಈ ಪಿ ಸಿದಲ್ಲಿ ನಾನು ಯೂಸ್ ಮಾಡಿರೋದು 2 TB Gen 4 SSD 5000 MHz ರ್ಯಾಮ್, MBPSದು SSD. ಸೊ 20,000 ಅಲ್ಲಿ ಆ ರ್ಯಾಮ್ ಇದೆ. ನೆಕ್ಸ್ಟು ಒಂದು 10,000 ರೇಂಜಲ್ಲಿ SSD ಬರುತ್ತೆ. ಪವರ್ ಸಪ್ಲೈ ಒಂದು 20,000 ರೇಂಜಲ್ಲಿ ಫುಲ್ಲಿ ಮಾಡ್ಯುಲರ್ ಗೋಲ್ಡ್ ರೇಟೆಡ್ PCI ಜನರೇಷನ್ 5.0 ATX 3.0 ಪವರ್ ಸಪ್ಲೈ ಅಂದರೆ ಇದನ್ನು ಹೇಳ್ಬೋದು. ಈಗ ಬಂದುಬಿಟ್ಟು ವಂಡರ್ ವಿಷನ್ ಫಾಸ್ಟೆಸ್ಟ್ ಪ್ರಾಸೆಸರ್ನು ಕೂಲೆಸ್ಟ್ ಕೂಲ್ ಮಾಡಬೇಕಂದ್ರೆ ಇಂಥದ್ದು ಕೂಲರ್ ನಾನು ರಿಕಮೆಂಡ್ ಮಾಡ್ತೀನಿ. ಪ್ಲಸ್ ವಿಜುವಲ್ಸ್ನು ಸಖತ್ತಾಗಿರುತ್ತೆ. ಇಲ್ಲಿ ಫುಲ್ಲಿ 3D ರೆಂಡರಿಂಗ್ ನೀವು ಮಾಡೋವಾಗ 3D ವ್ಯೂ ಲುಕ್ ಇರುತ್ತಾನೆ. ಇಲ್ಲಿ ನೀವು ಸ್ಕ್ರೀನ್ ಬೇಕಾದ್ರೂ ಏನಾದರೂ ವೀಡಿಯೋ ಇಮೇಜನ್ನು ಆಗ್ಬೋದು. ನಮ್ದು ಹಲವಾರು ವೀಡಿಯೋದಲ್ಲಿ ನೀವು ನೋಡಿ ಇಂಥದ್ದು ನಾನು ಕೂಲರ್ ಯೂಸ್ ಮಾಡಿದ್ದೀನಿ. ಈಗ ಫೈನಲ್ ಆಗಿ ನಾನು ಯೂಸ್ ಮಾಡಿರೋದು ಕೇಸ್ NZXT H9 Flow. ಸೈಡಿಂದ 3 ಇಂಟೆಕ್ ಫ್ಯಾನ್ ಬರುತ್ತೆ RGBದು, ಒಂದು ಬ್ಯಾಕ್ ಎಕ್ಸಾಸ್ಟ್ ಫ್ಯಾನ್ ಇದೆ. ಟಾಪಲ್ಲಿ ಈಸಿಯಾಗಿ 240, 360, 420 mm ಅಪ್ ಟು AEO ಸಪೋರ್ಟ್ ಆಗುತ್ತೆ. ಬಾಟಮಲ್ಲಿ ಈ ಫ್ಯಾನ್ ಬರಲ್ಲ. ನಾನು 3 ಫ್ಯಾನನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಫೈನಲ್ ಆಗಿ ಹೇಳಬೇಕಂದ್ರೆ ಒಂದು ಹೈ ಎಂಡ್ ಮಷಿನ್ ಅಂತ ಹೇಳ್ಬೋದು ಇದನ್ನು. ಇದರಿಂದ ಗೇಮಿಂಗ್, ಎಡಿಟಿಂಗ್, ರೆಂಡರಿಂಗ್, ಮಷಿನ್ ಏನಾದ್ರೂ ನೀವು ಮಾಡ್ಬೋದು. ಸೊ ಫೈನಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ಬಜೆಟು ಒಂದು 4 ರಿಂದ 4.25 ಲಕ್ಷ ಮಧ್ಯದಲ್ಲಿದ್ದರೆ
ಇಂಥದ್ದು ಪಿ ಸಿ ನಾನು ರಿಕಮೆಂಡ್ ಮಾಡ್ತೀನಿ. ನಿಮ್ಗೆ ಈ ಪಿ ಸಿ ಬೇಕಂದರೆ ಆನ್ ಸ್ಕ್ರೀನ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ನಾನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ನಮ್ಮದು ವೆಬ್ಸೈಟಲ್ಲಿ ಎಲ್ಲ ಬೈಯಿಂಗ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಬೈ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಸ್ಟೋರ್ ಹತ್ರ ಬನ್ನಿ, ನಾನು ಎಲ್ಲ ನಿಮಗೂ ಕನ್ಸಲ್ಟ್ ಮಾಡಿಬಿಟ್ಟು ಹೆಂಗೆ ಏನು ಯೂಸ್ ಆಗುತ್ತೆ ಅಂತ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಈ ಪಿ ಸಿ ಬಿಲ್ಡ್ ಮಾಡ್ತೀನಿ. ಕೊನೆಗೆ ಲಾಸ್ಟೇ ಒಂದು ರಿಕ್ವೆಸ್ಟ್ ಇದೆ, SCL ಗೇಮಿಂಗ್ ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದರೆ ಕಮೆಂಟು ಸಬ್ಸ್ಕ್ರೈಬ್ ಏನು ಬೇಕಾದ್ರೆ ಅದು ಮಾಡಿ. ನಿಮ್ಮ ಸ್ನೇಹಿತರಿಗೆ ಯಾವ್ದಾದ್ರು ಇಂಥ ಪಿ ಸಿ ಬೇಕಾದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.